ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಿಮಗೊಂದು ಸ್ಪೆಷಲಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಹಳ್ಳಿಲಿ ಸಿಗೋವಂಥ ತರಕಾರಿನ ಬಳಸ್ಕೊಂಡು ನಾವು ಹೇಗೆ ಅಂದರೆ ಅದು ಆ ತರಕಾರಿ ಬಗ್ಗೆ ಹೆಲ್ತಿ ಟಿಪ್ಸು ಹಾಗೂ ಮತ್ತು ಯಾವ್ಯಾವ ಥರ ರೆಸಿಪಿಗಳನ್ನ ಮಾಡ್ಬೋದು ಇದರಿಂದ ಅಂತ ಆ ತರಕಾರಿಯಿಂದ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ನೀಡ್ತಾ ಇದ್ದೀನಿ. ಮಾಡಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸೋರೆಕಾಯಿ ಅಂದರೆ ನಾವು ಹಳ್ಳಿ ಕಡೆ ಇದು ಯಥೇಚ್ಛವಾಗಿ ಸಿಗುತ್ತೆ, ಹಾಗೆ ಸಿಟಿಲೂ ಕೂಡ ಸಿಗುತ್ತೆ. ನಾವು ಇದನ್ನು ಬರೀ ನಾವು ಅಡುಗೆ ಮಾಡ್ತೀವಿ, ಇದರಲ್ಲಿ ಪಲ್ಯ ಈ ಥರ ಏನಾದರೂ ಮಾಡಿಬಿಟ್ಟು ತಿಂತೀವಿ. ಬಟ್ ಅದರಲ್ಲಿ ಏನೇನು ಅಂಶ ಇದೆ, ನಮ್ಮ ದೇಹಕ್ಕೆ ಏನೇನು ಹೆಲ್ಪ್ ಆಗುತ್ತೆ ಇದರಿಂದ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಇಲ್ಲಿ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಇದು ಹೆಲ್ತಿಗೆ ಹೇಗೆ ಒಳ್ಳೆಯದು ಅಂದರೆ ಇದರಲ್ಲಿರೋ ಅಂಶಗಳು ಯಾವ್ಯಾವು, ಇದರಿಂದ ಏನಾಗುತ್ತೆ ಅಂದರೆ ಇದರಲ್ಲಿ ಸೋರೆಕಾಯಿಯಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆ. ಅಂದರೆ ವಿಟಮಿನ್ ಸಿ, ವಿಟಮಿನ್ ಬಿ ಮತ್ತು ಕ್ಯಾಲ್ಶಿಯಮ್ಮು, ಮಿನರಲ್ಸು, ಮೆಗ್ನೀಷಿಯಮ್ಮು, ಫಾಸ್ಫರಸ್ಸು ಮತ್ತು ಐರನ್ ಕಂಟೆಂಟು ಇದೆಲ್ಲ ರಿಚ್ ಇದೆ, ಅಂದರೆ ರಿಚ್ ಇನ್ ನ್ಯೂಟ್ರಿಷನ್ನು. ಹಂಗಾಗಿ ಇದು ನಮ್ಮ ಬಾಡಿಗೆ ತುಂಬ ಹೆಲ್ತಿಯಾಗಿರುತ್ತೆ. ಮಿನರಲ್ಸಿಂದ ಮತ್ತು ವಿಟಮಿನ್ ಸಿ, ಬಿ ಇರೋದ್ರಿಂದ ಈಗ ಯಥೇಚ್ಛವಾಗಿ ನಮಗೆ ಬಾಡಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಹೈಡ್ರೇಷನ್ ಅಂದರೆ ಇದು ವಾಟರ್ ಕಂಟೆಂಟು ತುಂಬ ಜಾಸ್ತಿ ಇದೆ ಇದರಲ್ಲಿ, ಸೋರೆಕಾಯಿಯಲ್ಲಿ. ಅಂದರೆ 92% ಅಷ್ಟು ವಾಟರ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ಇದು ನಮ್ಮ ಬಾಡಿನ ಡಿಹೈಡ್ರೇಷನ್ ಮಾಡದೇ ಇರೋ ಹಾಗೆ ಆಗುತ್ತೆ, ಅಂದರೆ ಹೈಡ್ರೇಟ್ ಆಗಿ ಇಟ್ಟಿರುತ್ತೆ. ಇದು ಯಥೇಚ್ಛವಾಗಿ ಯಾವಾಗ ಇವು ಬಳಸಬೇಕು ಅಂತಂದರೆ ಇದನ್ನು ನಾವು ಬೇಸಿಗೆ ಕಾಲದಲ್ಲಿ ಬಳಸಿದ್ರೆ ತುಂಬ ಉತ್ತಮ. ಯಾಕೆಂದರೆ ಅವಾಗ ತುಂಬ ಬಿಸಿಲಿರೋದ್ರಿಂದ ಬಾಡಿ ಡಿಹೈಡ್ರೇಷನ್ ಆಗ್ತಾನೇ ಇರುತ್ತೆ. ನೀರು ಕುಡಿಯೋದು ತುಂಬ ನೀರು ಬೇಕು ಅನ್ನಿಸ್ತಿರುತ್ತೆ. ಆವಾಗ ನೀವು ವೀಕಲ್ಲಿ ಒಂದು 2 ಟೈಮ್ಸ್ ಇದನ್ನು ಯೂಸ್ ಮಾಡಿದ್ರೆ ಬಾಡಿ ಡಿಹೈಡ್ರೇಷನ್ನ ಸ್ವಲ್ಪ ಕಡಿಮೆ ಮಾಡ್ಬೋದು. ಬಾಡಿನ ಫುಲ್ ಹೈಡ್ರೇಟಾಗಿ ಇಟ್ಕೊಳ್ಳುತ್ತೆ. ಹಾಗೆ ವೆಯ್ಟ್ ಲಾಸು, ಇವಾಗ ನಾವು ತುಂಬ ದಪ್ಪ ಇದ್ದೀವಿ, ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು, ಏನು ತಿಂದರೂ ದಪ್ಪ ಆಗ್ತೀವಿ, ಅದನ್ನ ತಿಂದರೆ ದಪ್ಪ ಆಗ್ತೀವಿ, ಫುಡ್ಡಲ್ಲಿ ಚೇಂಜ್ ಮಾಡ್ಕೋಬೇಕು ಅಂತ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಲೋ ಕ್ಯಾಲರೀಸ್, ಅಂದರೆ ಸ್ವಲ್ಪ ಕ್ಯಾಲರೀಸ್ ಕಡಿಮೆ ಇರುತ್ತೆ. ಆಮೇಲೆ ಇದು ಬಂದು ನಾರು ಪದಾರ್ಥ ಇರೋದ್ರಿಂದ ಇದು ಏನು ಮಾಡುತ್ತೆ ಅಂದರೆ ವೆಯ್ಟ್ನ ಲಾಸ್ ಮಾಡುತ್ತೆ. ಯಾಕೆಂದರೆ ಅದರಲ್ಲಿ ಏನು ಕಂಟೆಂಟ್ ಇರಲ್ಲ, ಬರೀ ವಾಟರ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ಇದು ನಮಗೆ ಹೆವಿ ಅನಿಸೋದಿಲ್ಲ. ಫುಡ್ಡು ಜಾಸ್ತಿ ನಾವು ಎಷ್ಟು ಹೆಚ್ಚು ತಿಂದ್ರೂ ಕೂಡ ಅದು ನಮಗೆ ಲೋ ಕ್ಯಾಲರಿ ಇರೋದ್ರಿಂದ ನಮಗೆ ದಪ್ಪ ಆಗ್ತಿದ್ದೀವಿ, ನಮಗೆ ತುಂಬ ಹೊಟ್ಟೆ ತುಂಬಿತು, ಅಯ್ಯೋ ಜಾಸ್ತಿ ಆಗಿಬಿಡ್ತು ಅನ್ನೋ ಥರ ಏನಿರಲ್ಲ. ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಇದು ಯಾವ ಥರ ನಾವು ಸೌತೆಕಾಯಿ ತಿಂತೀವೋ ಆ ಥರ ಇದು ಸೋರೆಕಾಯಿ ನಮಗೆ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ. ನೀರಿನ ಅಂಶ ಇರೋದ್ರಿಂದ ಅದು ಫೈಬರ್ ಕಂಟೆಂಟ್ಸ್ ಇರುತ್ತಲ್ಲ, ಹಾಗಾಗಿ ನಮಗೆ ಬಾಡಿಗೆ ಸ್ವಲ್ಪ ತೂಕ ಕಡಿಮೆ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಹಾಗೆ ಮತ್ತು ಡೈಜೆಸ್ಟಿವ್ ಹೆಲ್ತ್, ಅಂದರೆ ಇವಾಗ ನಾವು ಎಷ್ಟು ಊಟ ಮಾಡಿದ್ರೂ ನಮಗೆ ಡೈಜೆಷನ್ ಆಗಲ್ಲ ಅಂತ ಅಂತಿರ್ತೀವಿ. ಕೆಲವೊಂದು ಫುಡ್ಡೆಲ್ಲ ನಾವು ತಿಂತೀವಿ, ಅದು ಡೈಜೆಷನ್ ಆಗೋದೇ ಇರಲ್ಲ. ಇಲ್ಲ ಕುತ್ತಿಗೆಲ್ಲೇ ಸಿಗಾಕೊಳ್ಳುತ್ತೆ, ಅಲ್ಲೇ ಇದೆ, ಕುತ್ತಿಗೆಲ್ಲೇ ಇದೆ, ಅಯ್ಯೋ ಹೊಟ್ಟೆ ತುಂಬ್ದಂಗೆ ಆಗಿಬಿಟ್ಟಿದೆ ಅಂತ ಅಂತೀವಿ. ಸೊ ಇದನ್ನು ಈ ಸೋರೆಕಾಯಿನ ಯೂಸ್ ಮಾಡೋದ್ರಿಂದ ನಾವು ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಫೈಬರ್ ಕಂಟೆಂಟ್ ಇದೆಯಲ್ಲ, ನಾರಂಶನೂ ಇದೆಯಲ್ಲ ಇದರಲ್ಲಿ, ಹಾಗಾಗಿ ನಮಗೆ ಸರಾಗವಾಗಿ ಜೀರ್ಣ ಆಗುತ್ತೆ ಏನು ತಿಂದರೂ ಕೂಡ. ಹಾಗೆ ಹಾರ್ಟ್ ಹೆಲ್ತ್, ಅಂದರೆ ಈಗ ನಾವು ಇದರಲ್ಲಿ ಪೊಟ್ಯಾಷಿಯಮ್ ಕಂಟೆಂಟ್ ಇದೆಯಲ್ಲ, ಈ ಪೊಟ್ಯಾಷಿಯಮ್ ಕಂಟೆಂಟ್ ಇರೋದ್ರಿಂದ ನಮಗೆ ರಕ್ತದ ಪ್ರೆಷರ್, ಅಂದರೆ ಬ್ಲಡ್ ಪ್ರೆಷರ್ನ ಅದು ರೆಗ್ಯುಲೇಟ್ ಮಾಡುತ್ತೆ. ಅಂದರೆ ತುಂಬ ಹೈ ಮಾಡೋದು ಆ ಥರ ಇಲ್ಲ. ಇದನ್ನು ತಗೊಳ್ಳೋದ್ರಿಂದ ರಕ್ತದ ಒತ್ತಡ ಅದನ್ನು ನಾವು ಸ್ಟೇಬಲ್ಲಾಗಿ, ಅಂದರೆ ಅತಿ ಹೆಚ್ಚು ಒತ್ತಡ ಆಗುತ್ತೆ ಅಲ್ವಾ, ಆ ಪ್ರೆಷರ್ನ ಸ್ವಲ್ಪ ಇದು ಕಡಿಮೆ ಮಾಡುತ್ತೆ. ಅಂದರೆ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ, ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡುತ್ತೆ. ಹಾಗೆ ಮ್ಯಾನೇಜಿಂಗ್ ಬ್ಲಡ್ ಶುಗರ್, ಅಂದರೆ ಇದರಲ್ಲಿ ಶುಗರ್ ಕಂಟೆಂಟೇ ಕಡಿಮೆ, ಅಂದರೆ ಇದು ಸ್ವೀಟ್ ಇರಲ್ವಲ್ಲ, ಸ್ವೀಟ್ನೆಸ್ ಇಲ್ಲ. ಹಾಗೆ ಇದು ತುಂಬ ಅಂದರೆ ಲೋ ಶುಗರ್ ಕಂಟೆಂಟ್ ಇರುತ್ತೆ. ಹಾಗಾಗಿ ಇದನ್ನು ನಾವು ಈಗ ಯಾರು ಶುಗರ್ ಪೇಷಂಟ್ಸ್ ಇರ್ತಾರಲ್ವ, ಡಯಾಬಿಟಿಸ್ ಅಂತ ಇರ್ತಾರಲ್ಲ, ಅವರು ರೆಗ್ಯುಲರಾಗಿ ಇದನ್ನು ಯೂಸ್ ಮಾಡ್ತಾ ಬಂದರೆ ಶುಗರ್ ಲೆವೆಲ್ಲು ಕೂಡ ಕಡಿಮೆ ಮಾಡ್ಬೋದು ಈ ತರಕಾರಿನ. ಸೊ ಹಾಗಾಗಿ ನಾವು ಬರೀ ತರಕಾರಿಗಳ್ನ ನಾವು ಆ ಥರ ಕರಿ ಏನೇನೋ ಮಾಡ್ಕೊಂಡು ತಿಂತೀವಿ, ಬಟ್ ಅದರಲ್ಲಿ ಏನು ಅಂಶ ಇದೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಕೆಲವೊಂದು ತರಕಾರಿಗಳ್ನ ತಿನ್ನೋದ್ರಿಂದ ಏನು ಬೆನಿಫಿಟ್ಟು ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗುತ್ತೆ.
ಅದೇ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಬಂದು ಇದರಲ್ಲಿ ಇದು ಒಂದು ಹೆಲ್ತಿಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಇದರಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ಗೊತ್ತಾಯಿತು. ಇದರಿಂದ ನಾವು ಏನೇನು ಮಾಡ್ಕೊಳ್ಬೋದು ಅಂದರೆ ಈ ತರಕಾರಿನ ಯೂಸ್ ಮಾಡ್ಕೊಂಡು ಮನೆಯಲ್ಲಿ ಏನೇನು ಮಾಡ್ಬೋದು ಅಂತ ಅಂದರೆ ಪಲ್ಯ ಮಾಡ್ಬೋದು ಇದನ್ನು. ಹಾಗೆ ಚಿಕ್ಕ ಮಕ್ಕಳಿರ್ತಾರೆ, ಈಗ ದೊಡ್ಡವ್ರು ಯಾರಾದರೂ ಆಗಿರಲಿ, ಅವ್ರಿಗೆ ನಾವೀಗ ತಾಳಿಪಟ್ಟು ಅಂತ ಮಾಡ್ತೀವಿ. ಕ್ಯಾರೆಟ್ ಹಾಕ್ಬಿಟ್ಟು, ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು, ಹಾಗೆ ಇದನ್ನು ಅದೇ ಥರ ಈ ಒಂದು ತರಕಾರಿನ ತುರಿದ್ಬಿಟ್ಟು ನಾವು ತುರಿದ್ಬಿಟ್ಟು ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದ್ರಲ್ಲಾದರೂ ಮಾಡಿಬಿಟ್ಟು ತಾಳಿಪಟ್ಟಾದರೂ ಮಾಡಿಕೊಟ್ರೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನ್ಯೂಟ್ರಿಷನ್ ಸೂಪ್ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಈ ಡಯಟ್, ಈ ಜಿಮ್ಗೆ ಹೋಗೋರು ಅವರೆಲ್ಲ ಇರ್ತಾರಲ್ವ, ಅವರೆಲ್ಲ ನ್ಯೂಟ್ರಿಷನ್ ಸೂಪಾಗಿ ಕೂಡ ಬಳಸ್ಬೋದು. ಹಾಗೆ ಹಸಿಯಾಗಿ ಜ್ಯೂಸ್ನು ಕೂಡ ಮಾಡ್ಕೋಬೋದು ಇದರಲ್ಲಿ. ಆಮೇಲೆ ಈಗ ಡಯಟ್ ಮಾಡ್ತಾರಲ್ವ, ಈಗ ವೆಜಿಟೇಬಲ್ ಸಲಾಡು ಈ ಥರ ಎಲ್ಲ ಸ್ಟಫ್ಸು ಇದೆಲ್ಲ ಮಾಡ್ತಾರೆ. ಅವರು ಕೂಡ ಇದನ್ನು ರೆಗ್ಯುಲರಾಗಿ ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ಬೋದು, ಸ್ಟಫಾಗಿ ಕೂಡ ಯೂಸ್ ಮಾಡ್ಬೋದು ಈ ತರಕಾರಿನ. ಏನು ಪ್ರಾಬ್ಲಮ್ ಇಲ್ಲ, ಅದು ಕಹಿ ಬರಲ್ಲ, ಏನಿಲ್ಲ, ಚೆನ್ನಾಗಿರುತ್ತೆ. ಸೌತೆಕಾಯಿ ಇದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಆದರೂ ನಾವು ಹೇಗೆ ಈ ಹಸಿ ತರಕಾರಿಗಳ್ನ ತಿನ್ಬೋದು, ಇದನ್ನು ಕೂಡ ಹಸಿ ತರಕಾರಿಯಾಗಿ ನಾವು ತಿನ್ಬೋದು, ಹಾಗೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಆಮೇಲೆ ರೈತ, ಈ ಸೌತೆಕಾಯಿ ಮೊಸರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ರೈತ ಅಂತ ಮಾಡ್ತೀವಲ್ವ ನಾವು, ನಮ್ಮ ಹಳ್ಳಿ ಕಡೆ ಸೌತೆಕಾಯಿ ಪಚಡಿ ಅಂತ ಅಂತೀವಿ. ಆ ಥರ ಈ ಸೌತೆಕಾಯಿ ಪಚಡಿ ನಾವು ಹೇಗೆ ಮಾಡ್ತೀವೋ ಅದೇ ಥರ ಸೋರೆಕಾಯಿ ಪಚಡಿ ಅಂದರೆ ಮೊಸರಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮೆಣಸಿನ್ಕಾಯಿ ಅದೆಲ್ಲ ಹಾಕ್ಬಿಟ್ಟು ನಾವು ಮಾಡ್ತೀವಿ. ಅದನ್ನು ಮಾಡಿಕೊಂಡು ಕೂಡ ತಿನ್ಬೋದು. ಈಗ ನಮಗೆ ಅಯ್ಯೋ ಜ್ಯೂಸ್ ಕುಡಿಯೋಕ್ಕಾಗಲ್ಲ ಅನ್ನೋರು ಇದನ್ನು ಮಾಡ್ಕೊಂಡಾದರೂ, ರೈತ ಮಾಡ್ಕೊಂಡಾದರೂ ತಿನ್ಬೋದು. ಹೇಗಾದರೂ ತಿಂದ್ರೂ ಕೂಡ ಇದು ಯಾವುದೇ ರೀತಿಯ ಅಡ್ಡ ಪರಿಣಾಮ ಬೀರಲ್ಲ ಬಾಡಿಗೆ, ಒಳ್ಳೆಯ ಪರಿಣಾಮನೇ ಬೀರೋದು. ಏಕೆಂದರೆ ನ್ಯೂಟ್ರಿಷನ್ಸು ಮಿನರಲ್ಸು ಇರೋದ್ರಿಂದ ದೇಹಕ್ಕೆ ಇದು ಒಂಥರ ಉಪಯುಕ್ತವಾದಂಥ ತರಕಾರಿ. ಆದ್ದರಿಂದ ಇದು ಸಿಕ್ಕಿದಾಗ ಸ್ವಲ್ಪ ಚೆನ್ನಾಗಿ ಬಳಸ್ಕೊಂಡು ತಿನ್ನೋದು ತುಂಬ ಉತ್ತಮ. ಇದು ಸೋರೆಕಾಯಿ, ಇದ್ರ ಬಗ್ಗೆನೇ ನಾನಿವತ್ತು ಡೀಟೇಲ್ಸ್ ನಿಮಗೆ ನೀಡಿದ್ದು. ನಮ್ಮನೇಲಿ ಇತ್ತು, ಸೊ ನಾನು ಬಳಸಿದ್ದೆ. ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ಅಂದ್ಬಿಟ್ಟು ಇವತ್ತು ನಿಮಗೆ ಮಾಹಿತಿನ ನೀಡಿದ್ದು. ದಯವಿಟ್ಟು ಎಲ್ಲರೂ ಈ ಹೊಸ್ದಾಗಿ ಯಾರಾದರೂ ವಿಡಿಯೋ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ತುಂಬ ಥ್ಯಾಂಕ್ ಯು. ವಿಡಿಯೋ ಫುಲ್ ನೋಡಿ.